ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೇನಾದರೂ ನನ್ನ ಡೈಲಿ ವ್ಲಾಗ್ಸ್ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಸ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ನಿನ್ನೆ ಮಧ್ಯಾಹ್ನದ ವ್ಲಾಗ್ನ ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಯಾಕಂದರೆ ನಿನ್ನೆ ವ್ಲಾಗು ತುಂಬ ಲೆಂತಿಯಾಗಿತ್ತು. ಸೊ ಅದಕ್ಕೆ ನಾನು ನಿನ್ನೆ ಮಧ್ಯಾಹ್ನದ ವೀಡಿಯೋನ ನಾನು ಇವತ್ತಿನ ವ್ಲಾಗಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಬನ್ನಿ ಮಟನ್ ಸಾಂಬಾರು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. 2 ಈರುಳ್ಳಿನ ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಪುದೀನ, ಕೊತ್ತಂಬರಿ, ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪು ಇದೆಲ್ಲನೂ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದಾದಮೇಲೆ ಇನ್ನೊಂದು ಮಸಾಲ ರೆಡಿ ಮಾಡ್ಕೊತೀನಿ. ಈಗ ಈ ಜಾರಲ್ಲಿ ಸ್ವಲ್ಪ ಕಾಯಿ, ಹಾಗೆ ಇದ್ರ ಜೊತೆಗೆ ಚಕ್ಕೆ, ಲವಂಗ, ಕಡಲೆ, ಗಸಗಸೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದಾದಮೇಲೆ ಒಂದು ಈರುಳ್ಳಿನ ಬೇಯಿಸಿಟ್ಕೊಂಡಿದ್ದೆ. ಅದ್ರ ಜೊತೆಗೆ ಒಂದು 2-3 ಸ್ಪೂನ್ ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಬಿಟ್ಕೋತೀನಿ. ಈಗ ಎಲ್ಲ ಮಸಾಲೆನೂ ರೆಡಿ ಆಯಿತು. ಬನ್ನಿ ಸಾಂಬಾರು ಮಾಡೋಣ. ಇಲ್ಲಿ ಕಾಯ್ದಿರೋ ಎಣ್ಣೆಗೆ ಮೊದಲೇ ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅರಿಶಿಣದ ಪುಡಿ, ಉಪ್ಪು ಮತ್ತು ಮಟನ್ ಹಾಕಿ ನಾವು ನೀಟಾಗಿ ಅದನ್ನು ಬೇಯಿಸ್ಕೋಬೇಕು. ನಾನಿಲ್ಲಿ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ ಅಷ್ಟೇ, ಆದರೆ ಮೊದಲೇ ನಾನು ಅದು ರುಬ್ಬಿಟ್ಕೊಂಡಿದ್ನಲ್ವ ಮಸಾಲೆ, ಅದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಅದಾದಮೇಲೆ ನಾನು ಅರಿಶಿಣ ಪುಡಿ ಮತ್ತು ಉಪ್ಪೆಲ್ಲ ಹಾಕಿ ಅದನ್ನ ಬೇಯಕ್ಕೆ ಇಟ್ಟಿದ್ದು. ಈಗ ಇದು ಮಟನು ಒಂದು ಸ್ವಲ್ಪ ಬೆಂದಿದೆ. ಈಗ ನಾನು ಇದನ್ನು ನಿಟ್ ಕ್ಲೋಸ್ ಮಾಡಿ ಒಂದು 4 ವಿಷಿಲ್ ಇದನ್ನು ಕೂಗಿಸ್ಕೋಬೇಕು. ಈಗ ನಾನು ನಿಟ್ ಕ್ಲೋಸ್ ಮಾಡಿಬಿಡ್ತೀನಿ. 4 ವಿಷಿಲ್ ಬಂದ ಮೇಲೆ ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ. ಈಗ ಆಗಿದೆ, ತೋರಿಸ್ತೀನಿ ನಾನು ನಿಮಗೆ ಮಟನ್ ಯಾವ ರೀತಿ ಬೆಂದಿದೆ ಅಂತ. ನಾನು 4 ವಿಷಿಲ್ ಕೂಗಿಸ್ಕೊತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊತಾರೆ, ಆದರೆ ನಾನು ಈ ಥರ ಮಾಡ್ಕೊತೀನಿ. ನಿಮಗೇನಾದರೂ ಇಷ್ಟ ಆದರೆ ಈ ರೆಸಿಪಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾವು ಮಟನ್ ಸಾಂಬಾರನ್ನ 2-3 ರೀತಿ ಮಾಡ್ತೀನಿ. ಡೈಲಿ ನಾನು ವ್ಲಾಗ್ ನೋಡಿ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಈಗ ಇದು ಬೆಂದಿದೆ. ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ ಬೇಯಿಸಿರೋ ಈರುಳ್ಳಿ ಮತ್ತು 3 ಸ್ಪೂನ್ ಖಾರದ ಪುಡಿ ಹಾಕಿ ರುಬ್ಬಿಟ್ಕೊಂಡಿದ್ನಲ್ಲ, ಆ ಮಸಾಲೆನ ಇವಾಗ ಇದಕ್ಕೆ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಕ್ಕೆ ಬಿಡ್ತೀನಿ. ಈಗ 10 ನಿಮಿಷ ಬೆಂದಿದೆ. ಇದಕ್ಕೆ ನಾನು ಕಾಯಿ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಆ್ಯಡ್ ಮಾಡಿ ಮತ್ತು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಿಟ್ ಕ್ಲೋಸ್ ಮಾಡಿ ಒಂದು 2-3 ವಿಷಲ್ನ ಕೂಗಿಸ್ಕೊತೀನಿ. ನಾನು ಇದರಲ್ಲಿ ಟೊಮೊಟೊ ಸ್ಕಿಪ್ ಮಾಡಿದ್ದೀನಿ. ನಿಮ್ಗೇನಾದರೂ ಬೇಕಿದ್ದರೆ ಯೂಸ್ ಮಾಡ್ಕೊಳ್ಳಿ, ಆದರೆ ಈ ಥರ ಮಾಡಿದ್ರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಈಗ ಮಟನ್ ಸಾಂಬಾರು ರೆಡಿ ಆಯಿತು. ನೆಕ್ಸ್ಟ್ ಬಂದು ಪೆಪ್ಪರ್ ಚಿಕನ್. ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಪೆಪ್ಪರ್ ಚಿಕನ್ಗೆ 1-2 ಸ್ಪೂನ್ ಆಗೋಷ್ಟು ಮೆಣಸು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದಾದಮೇಲೆ ನೆಕ್ಸ್ಟು 1 ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಇನ್ನೊಂದು ಸ್ಪೂನ್ ಆಗೋಷ್ಟು ಸೋಂಪು ಕಾಳನ್ನ ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ನಾವು ಪೌಡ್ರ್ ಮಾಡಿ ಇಟ್ಕೋಬೇಕು. ಈ ಕಡೆ ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟ್ ನಾನು ಕರಿಬೇವಿನೆಲೆ ಹಾಕ್ತೀನಿ. ಯಾಕಂದರೆ ಇದು ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆದರೆ ತಿನ್ನೋವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಕರಿಬೇವಿನೆಲೆನೇ ಹಾಕ್ಬಿಡ್ತೀನಿ. ಇದಾದಮೇಲೆ ನೆಕ್ಸ್ಟು ಬೆಳ್ಳುಳ್ಳಿ ಆ್ಯಡ್ ಮಾಡಿ ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ನೆಕ್ಸ್ಟು ನಾನು ಈರುಳ್ಳಿ ಹಾಕೋತೀನಿ. ಈರುಳ್ಳಿನೂ ಅಷ್ಟೇ, ಇದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ಈರುಳ್ಳಿ ಒಂದು ಸ್ವಲ್ಪ ಬೇಯೋಕ್ಕಿಂತ ಮುಂಚೆನೇ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೋತೀನಿ. ಆಗ ಈರುಳ್ಳಿ ಬೇಗನೂ ಬೇಯುತ್ತೆ, ಹಾಗೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಫಸ್ಟೇ ಹಾಕೋಬಿಡ್ತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾನು ಒಂದು 1/2 kg ಅಷ್ಟು ಮಾತ್ರನೇ ಇಲ್ಲಿ ಚಿಕನಿಗೆ ಮಾಡಿ ತೋರಿಸ್ತಾ ಇರೋದು. 1/2 kg ಚಿಕನ್ನು. ಈಗ ಚಿಕನ್ ಆ್ಯಡ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಸಾಲ್ಟ್ ಹಾಕಿಲ್ಲ, ಯಾಕಂದರೆ ಮೊದಲೇ ನಾನು ಹಾಕ್ಕೊಂಡಿದ್ದೀನಲ್ವ 1/2 kg ಚಿಕನ್ಗೆ ಸಾಕದು. ಅದಕ್ಕೆ ನಾನು ಮತ್ತೆ ಸಾಲ್ಟ್ ಏನೋ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಒಂದು 1/2 ಸ್ಪೂನ್ ಆಗೋಷ್ಟು ಮಾತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ಚಿಕನ್ ಸ್ವಲ್ಪ ಇರೋದ್ರಿಂದ ನಮಗೆ 1/2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಕು. ಅದಕ್ಕೆ ನಾನು ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ. ಈಗ ಬೇಯಕ್ಕೆ ಅದನ್ನು ಬಿಟ್ಟಿದ್ದೆ ಒಂದು 1/4 ಗಂಟೆ. ಅದು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಮೊದಲೇ ರುಬ್ಬಿಟ್ಕೊಂಡಿದ್ನಲ್ವ, ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಮೆಣಸು ಜೀರಿಗೆದು, ಆ ಪೌಡ್ರನ್ನ ಈಗ ಇದಕ್ಕೆ ಆ್ಯಡ್ ಮಾಡಿ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಲ್ಲಾಂದರೆ 1/4 ಗಂಟೆ ಬೇಯಕ್ಕೆ ಬಿಟ್ಬಿಡಬೇಕು. ಇದಕ್ಕೆ ನಾನು ಮತ್ತೆ ಏನು ಸಾಲ್ಟ್ ಆ್ಯಡ್ ಮಾಡ್ತಿಲ್ಲ. ನಿಮಗೇನಾದರೂ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಇದು ಕರೆಕ್ಟಾಗಿತ್ತು, ಅದಕ್ಕೆ ನಾನು ಏನೂ ಆ್ಯಡ್ ಮಾಡ್ತಿಲ್ಲ. ಇಷ್ಟೇ ಇದು. ಈಗ ಇದನ್ನು ಬೇಯಕ್ಕೆ ಬಿಟ್ಬಿಡ್ತೀನಿ ಒಂದು 10 ನಿಮಿಷ ಇಲ್ಲ 1/4 ಗಂಟೆ. ಈಗ ನೋಡಿ ಇದು
ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಬೇಕು, ಯಾಕಂದರೆ ಫುಲ್ಲು ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ. ಇಷ್ಟೇ ಇದು ಈಸಿ ರೆಸಿಪಿ. ನಿಮ್ಗೇನಾದರೂ ಒಂದೇ ಥರ ಚಿಕನ್ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಅಥವಾ ಚಿಕನ್ ಗ್ರೇವಿ ಈ ಥರ ಏನಾದರೂ ತಿನ್ನೋಕ್ಕೆ ಇಷ್ಟ ಆಗಿಲ್ಲ ಅಂತಂದರೆ ಪೆಪ್ಪರ್ ಚಿಕನ್ ಮಾಡ್ಕೊಳ್ಳಿ. ಈ ಥರನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೂ ಒಂದೇ ಥರ ಗ್ರೇವಿ, ಸಾಂಬಾರು ಮತ್ತು ಕಬಾಬು ಇದೇ ಥರ ಐಟಮ್ಗಳನ್ನ ಮಾಡಿ ತಿಂದು ಬೇಜಾರಾಗಿದ್ದರೆ ಪೆಪ್ಪರ್ ಚಿಕನ್ ಈ ಥರ ಮಾಡ್ಕೊಳ್ಳಿ. ಈಸಿಯಾಗಿದೆ ಮತ್ತು ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್ಸ್, ಟೇಸ್ಟ್ ಮಾತ್ರ ಸೂಪರ್ವಾಗಿರುತ್ತೆ. ಹಾಗೆ ನಿಮಗೇನಾದರೂ ನಾನು ಮಾಡೋ ರೆಸಿಪೀಸ್ ಇಷ್ಟ ಆದರೆ ರೆಸಿಪೀಸ್ ಅಂತ ಕಮೆಂಟ್ ಮಾಡಿ. ನಾನು ರೆಸಿಪೀಸ್ ವೀಡಿಯೋಗಳನ್ನೇ ಜಾಸ್ತಿ ಅಪ್ಲೋಡ್ ಮಾಡ್ತೀನಿ. ಮಟನ್ ಸಾಂಬಾರು ಮತ್ತು ಪೆಪ್ಪರ್ ಚಿಕನ್ ಎರಡರದ್ದು ಟೇಸ್ಟ್ ಅಂತೂ ಅಲ್ಟಿಮೇಟಾಗಿ ಬಂದಿತ್ತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು ಇದು ರೆಸಿಪಿ. ನಾವು ಊಟ ಎಲ್ಲ ತಿಂದು ಮತ್ತೆ ಜಾತ್ರೆ ಕಡೆಗೆ ಹೊರಟ್ವಿ. ನಾವಂತೂ 3 ದಿನದಿಂದ ಒಂದೇ ಸಮ ಜಾತ್ರೆಗೆ ಹೋಗ್ತಾನೆ ಇದ್ವಿ. ರಾತ್ರಿನೂ ಕೂಡ ಜಾತ್ರೆಗೆ ಹೋಗಿದ್ವಿ. ಈ ಜಾತ್ರೆ ಅಂತೂ ಎಷ್ಟು ನೋಡಿದ್ರೂ ಸಮಾಧಾನ ಆಗ್ತಿರ್ಲಿಲ್ಲ. ನಾವಂತೂ ರಾತ್ರಿ 1 ಗಂಟೆವರೆಗೂ ಜಾತ್ರೆ ಹತ್ರನೇ ಇದ್ದು ಪೂರ್ತಿ ಎಲ್ಲ ಆಟೋನು ನೋಡಿಕೊಂಡು ಹಾಡಿಕೊಂಡು ಅಲ್ಲೇ ರಾತ್ರಿ 1 ಗಂಟೆ ತನಕ ಇದ್ದು ಆಮೇಲೆ ಮನೆಗೆ ಬಂದ್ವಿ. ಸೀರಿಯಸ್ಲಿ ಮಾತ್ರ ಎಷ್ಟು ದೊಡ್ಡ ಜಾತ್ರೆ ಅಂತಂದರೆ ತುಂಬಾ ಚೆನ್ನಾಗಿ ಮಾಡಿದರು ಜಾತ್ರೆನ. ನೀವು ಇನ್ನೂ ಏನಾದರೂ ಹೋಗಿಲ್ಲ ಅಂದರೆ ಇನ್ನೂ 10 ಡೇಸ್ ಇರ್ಬೋದು ಅನಿಸುತ್ತೆ ಜಾತ್ರೆ. ನೀವು ಒಂದು ಸಲ ಹೋಗಿ, ತುಂಬಾ ಚೆನ್ನಾಗಿತ್ತು ರಾಮನಗರದಲ್ಲಿ ಜಾತ್ರೆ ಎಲ್ಲ. ಅಂತೂ ಇಂತೂ ಕೊನೆಗೆ ನಾನು ಒಂದು ಆಟ ಆಡಿದೆ. ನೋಡಿ ನಾನು ಯಾವ ಆಟ ಆಡ್ತಾ ಇದ್ದೀನಂತ. ಎಲ್ಲರೂ ರಿಸ್ಕ್ ತೊಗೊಂಡು ಬೇರೆ ಬೇರೆ ಆಟಗಳನ್ನ ಆಡ್ತಿದ್ರೆ ನಾನಂತೂ ಬರೀ ಈಸಿಯಾಗಿರೋ ಆಟಗಳನ್ನೇ ಹುಡುಕ್ತಿದ್ದೆ. ನಾನು ಕೊನೆಗೆ ಈ ಆಟ ಆಡ್ಕೊಂಡು ಬಂದೆ. ಆದರೆ ನನ್ನಿಬ್ಬರು ತಂಗಿರಿಗೂ ಅಂತೂ ಸಮಾಧಾನನೇ ಆಗಿಲ್ಲ. ನಾನು ಈ ಆಟ ಆಡ್ತೀನಂತ ಅವರಿಬ್ಬರೂ ಹೋಗಿ ಈ ಆಟ ಆಡಿದ್ರು. ನನ್ನನ್ನಂತೂ ಕರೆದ್ರು. ನನಗೆ ಇದನ್ನು ನೋಡಿ ತುಂಬಾ ಭಯ ಆಗ್ತಾಯಿತ್ತು. ಅಲ್ಲಿ ಎಷ್ಟೊಂದು ಜನಕ್ಕೆ ಕಿರ್ತಾ ಇದ್ದಿದ್ದು ನೋಡಿನೇ ಭಯ ಆಗ್ತಿತ್ತು. ಅದಕ್ಕೆ ನಾನು ಈ ಆಟನೇ ಆಡೋಕ್ಕೆ ಹೋಗಲಿಲ್ಲ. ಅವರಿಬ್ಬರೇ ಆಡ್ಕೊಂಡು ಬಂದರು ಈ ಆಟ ಅಂತೂ. ಹಾಗೆ ನಾನು ಇದಿಷ್ಟು ಅಪ್ಲೋಡ್ ಮಾಡಿರೋ ವಿಡಿಯೋನು ಪೂರ್ತಿ ನಿನ್ನೆ ಅಪ್ಡೇಟ್ಸ್ ಆಗಿತ್ತು. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಕೂಡ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.